ರೈತ ಮಿತ್ರರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಗೇರು ಬೆಳೆಯಲ್ಲಿ ಮೃದುಕಾಂಡ ಕಸಿ ವಿಧಾನ ಹಾಗೂ ನರ್ಸರಿ ನಿರ್ವಹಣೆ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ವಿಜ್ಞಾನಿಗಳಾದ ಡಾ ಮಂಜೇಶ್ ಜಿಎನ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಗಾಯತ್ರಿ ಎಂ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ವಿಜ್ಞಾನಿ ಡಾ ಮಂಜೇಶ್ ಜಿಎನ್ ಅವರು ಗೇರು ಬೆಳೆಯಲ್ಲಿ ಮೃದುಕಾಂಡ ಕಸಿ ವಿಧಾನ ಹಾಗೂ ನರ್ಸರಿ ನಿರ್ವಹಣೆ ಕುರಿತು ನಮ್ಮ ಜೊತೆ ವಿಷಯಗಳನ್ನು ಹಂಚಲಿದ್ದಾರೆ. ನಮಸ್ಕಾರ ಸರ್. ಗೇರು ಬೆಳೆಯಲ್ಲಿ ಮೃದುಕಾಂಡ ಕಸಿ ವಿಧಾನ ಹಾಗೂ ನರ್ಸರಿ ನಿರ್ವಹಣೆ ಯಾವ ರೀತಿ ಮಾಡಲಾಗುತ್ತದೆ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಹೇಳೋದಾದ್ರೆ, ಗೇರು ಬೆಳೆ ಅನ್ನೋದು ಒಂದು ಪರಕೀಯ ಪರಾಗಸ್ಪರ್ಶ ಹೊಂದಿರತಕ್ಕಂತ ಒಂದು ಬೆಳೆಯಾಗಿರ್ತದೆ. ಮೊದಲಿಂದನೂ ಸಹ ಗೇರು ಬೆಳೆಯನ್ನ ನಾವು ನೋಡೋದಾದ್ರೆ ಅಲ್ಲಿ ಬಳಸ್ತಕ್ಕಂತ ಸಸಿಗಳು ಬೀಜದಿಂದ ವೃದ್ಧಿಪಡಿಸಿರ್ತದೆ. ಸೊ ಬೀಜದಿಂದ ವೃದ್ಧಿಪಡಿಸಿರ್ತಕ್ಕಂತ ಸಸಿಗಳನ್ನ ನಾವು ಕಮರ್ಷಿಯಲ್ ಆಗಿ ನಾವು ಬೆಳಿಲಿಕ್ಕೆ ಆಗೋದಿಲ್ಲ. ಅದರಿಂದ ನಮ್ಗೆ ಉತ್ತಮ ಗುಣಮಟ್ಟದ ಒಂದು ಇಳುವರಿ ಮತ್ತೆ ಮೂಲ ಏನು ಮರ ಅಂತ ಏನ್ ಕರಿತೀವಿ, ತಾಯಿ ಮರ, ಇವತ್ತಿನ ದಿನ ಹಲವಾರು ಏನೋ ಸುಧಾರಿತ ತಳಿಗಳು ಬರ್ತಾ ಇದಾವೆ. ಆ ತಳಿಗಳ ಒಂದು ತಾಯಿ ಗುಣದ ಒಂದು ಏನು ನಮ್ಮ ಬೆಳವಣಿಗೆ ಅಥವಾ ಇಳುವರಿ ಹಾಗೂ ಗುಣಮಟ್ಟ ಏನಿರುತ್ತೆ ಅದು ಬೀಜದಿಂದ ವೃದ್ಧಿಪಡಿಸಿರ್ತಕ್ಕಂತ ಸಸಿಗಳಲ್ಲಿ ಸಿಗೋದಿಲ್ಲ. ಸೊ ಆದ್ರಿಂದ ನಾವು ಮೃದುಕಾಂಡ ಕಸಿ ವಿಧಾನ ಅಂದ್ರೆ ಸಾಫ್ಟ್ವುಡ್ ಗ್ರಾಫ್ಟಿಂಗ್ ಟೆಕ್ನಿಕ್ ಅಂತ ನಾವು ಗೇರು ಒಂದು ಬೆಳೆಯನ್ನು ಸಸ್ಯಾಭಿವೃದ್ಧಿ ಪಡಿಸಲಿಕ್ಕೆ ಬಳಸ್ತೇವೆ. ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಮೃದುಕಾಂಡ ಕಸಿ ವಿಧಾನದಲ್ಲಿ ನಾವು ಪಡೆದಂತ ಸಸಿಗಳು ಅವು ಬಂದ್ಬಿಟ್ಟು ತಾಯಿಯ ಒಂದು ಮರದ ಒಂದು ಗುಣಮಟ್ಟ ಕಾಪಾಡ್ಕೊಳ್ಳೋದಲ್ದಿರ ಅಲ್ಲಿ ಬರ್ತಕ್ಕಂಥ ಇಳುವರಿ ಅಧಿಕವಾಗಿ ಬರ್ತದೆ. ಹಾಗೆ ಮೊದಲೇ 2 ವರ್ಷದ ಒಳಗಡೆಗೆ ಅವು ಇಳುವರಿಯನ್ನು ಕೊಡಲಿಕ್ಕೆ ಪ್ರಾರಂಭಿಸ್ತವೆ. ಇದು ಒಂದು ಗೇರು ಬೆಳೆಯಲ್ಲಿ ಮೃದುಕಾಂಡ ಕಸಿ ವಿಧಾನದ ಒಂದು ಸಂಕ್ಷಿಪ್ತ. ಸರ್, ಕಸಿ ಕಡ್ಡಿಗಳ ತಾಕುಗಳ ಸ್ಥಾಪನೆ ಮತ್ತು ನಿರ್ವಹಣೆ ಹೇಗೆ ಮಾಡ್ಲಿಕ್ಕೆ? ಗೇರು ಬೆಳೆಯಲ್ಲಿ ನಾವು ಕಸಿ ಕಡ್ಡಿಗಳ ತಾಕುಗಳ ಸ್ಥಾಪನೆ ಅಥವಾ ನಿರ್ವಹಣೆ ಅನ್ನೋದನ್ನ ನೋಡೋದಾದ್ರೆ, ಕಸಿ ಕಡ್ಡಿಗಳ ಒಂದು ತಾಕುಗಳನ್ನ ನಾವು ಪ್ರಪ್ರಥಮವಾಗಿ ಮಾಡ್ಕೊಳ್ಬೇಕಾಗ್ತದೆ. ಯಾವುದೇ ಒಂದು ನರ್ಸರಿನ ನಾವು ಪ್ರಾರಂಭ ಮಾಡಬೇಕು ಅಂದ್ರೆ ಕಸಿ ಕಡ್ಡಿಗಳ ಒಂದು ಅವಲಂಬನೆ ನಮಗೆ ಇರ್ತದೆ. ಸೊ ಕಸಿ ಕಡ್ಡಿಗಳನ್ನ ತಯಾರಿ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಕಸಿ ಕಡ್ಡಿಗಳನ್ನ ತಾಕುಗಳನ್ನ ನಾವು ಸ್ಥಾಪನೆ ಮಾಡಬೇಕು. ಕಸಿ ಕಡ್ಡಿಗಳ ಸ್ಥಾಪನೆ ಮಾಡೋದೇ ಆದ್ರೆ ನಾವು ಯಾವ ತಳಿಗಳನ್ನ ನಾವು ಮಾಡಬೇಕು ಅನ್ನೋದು ನಮ್ಮಲ್ಲಿ ಮೊದಲೇ ಮಂದಾಟಾಗಿರ್ಬೇಕು. ಈಗ ನಮ್ಮ ಸಂಶೋಧನಾ ಸಂಸ್ಥೆಯಿಂದ ಇತ್ತೀಚೆಗಷ್ಟೇ ಬಿಡುಗಡೆ ಆಗಿರ್ತಕ್ಕಂಥ ತಳಿಗಳಿದಾವೆ. ನೇತ್ರ ಜಂಬೋ 1 ಇರ್ಬೋದು, ನೇತ್ರ ಜಂಬೋ 2 ಇರ್ಬೋದು, ನೇತ್ರ ಗಂಗಾ ಇರ್ಬೋದು, ನೇತ್ರ ಉಭಯ, ನೇತ್ರ ವಾಮನ, ಈಗ ಹಲವಾರು ತಳಿಗಳು ಇತ್ತೀಚೆಗಷ್ಟೇ ಬಿಡುಗಡೆ ಆಗಿವೆ. ಏನು ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ ತಳಿಗಳನ್ನ ತಾವು ತಕ್ಕೊಂಡು ಆ ತಳಿಗಳನ್ನ ನಾವು ಈ ಒಂದು ಕಸಿಕಡ್ಡಿಗಳ ತಾಕುಗಳ ಸ್ಥಾಪನೆಗೆ ಬಳಸ್ಕೊಳ್ಬೇಕಾಗ್ತದೆ. ಸೊ ಆ ಕಸಿಕಡ್ಡಿಗಳ ತಾಕುಗಳನ್ನ ಸ್ಥಾಪನೆ ಮಾಡಲಿಕ್ಕೆ ನಮ್ಮ ಸಂಸ್ಥೆಯನ್ನೇ ಸಂಪರ್ಕಿಸಿ ಅಲ್ಲಿ ಸಿಗ್ತಕ್ಕಂಥ ತಳಿಗಳನ್ನ ತಾವು ತಗೊಂಡು ಅವನ್ನ ಯಥಾ ರೀತಿ ನಾವು ಹೇಗೆ ಈ ಗೋಡಂಬಿ ಕೃಷಿಯನ್ನು ಮಾಡ್ತೇವೆ ಅದೇ ತರ ಈ ಕಸಿಕಡ್ಡಿಗಳ ತಾಕುಗಳ ಸ್ಥಾಪನೆ ಕೂಡ ಮಾಡಬೇಕಾಗ್ತದೆ. ಬಹುಮುಖ್ಯವಾಗಿ ನಾವು ಕಸಿಕಡ್ಡಿಗಳ ತಾಕನ್ನ ನಾವು ಮಾಡಬೇಕಾದ್ರೆ 4 ಮೀಟರ್ ಅಂತರದಲ್ಲಿ ನಾವು ಸಸಿಗಳನ್ನ ನಾವು ನಾಟಿ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ಮಳೆಗಾಲದಲ್ಲಿ ನಾವು ಶಿಫಾರಸು ಮಾಡಿರ್ತಕ್ಕಂಥ ರಸಗೊಬ್ಬರಗಳು ಪ್ರತಿ ಗಿಡಕ್ಕೆ ಹೇಳೋದಾದ್ರೆ 500 ಗ್ರಾಂ ನಾವು ಸಾರಜನಕ ಹಾಗೂ 125 ಗ್ರಾಂ ರಂಜಕ ಹಾಗೂ 125 ಗ್ರಾಂನಷ್ಟು ಪೊಟ್ಯಾಶ್ ಗೊಬ್ಬರಗಳನ್ನ ನಾವು ಕೊಡ್ತಾ ಬರಬೇಕು. ಇದರ ಒಟ್ಟಿಗೆ ರಾಸಾಯನಿಕ ಗೊಬ್ಬರಗಳ ಒಟ್ಟೊಟ್ಟಿಗೆ ನಾವು ಈ ಒಂದು ರಸಗೊಬ್ಬರಗಳು ಜೊತೆಗೆ ನಾವು ಒಂದು 20-25 ಕೆಜಿಯಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಸಹ ನಾವು ಕೊಟ್ರೆ ಅಲ್ಲಿ ಬರ್ತಕ್ಕಂತ ಏನೋ ಕವಲುಗಳು ಮತ್ತೆ ನಮಗೆ ಸಿಗ್ತಕ್ಕಂತ ಕಸಿ ಕಡ್ಡಿಗಳು ಜಾಸ್ತಿ ಆಗ್ತವೆ. ಹಾಗೆ ತಾಯಿ ಗಿಡಗಳನ್ನ ನಾವು ಎಳೆ ಚಿಗುರುಗಳು ಏನ್ ಬರ್ತದೆ ಆ ಒಂದು ಸಮಯದಲ್ಲಿ ಸೊಳ್ಳೆ ಬಾಧೆಯನ್ನು ಸ್ವಲ್ಪ ನಮಗೆ ಕಾಡ್ತದೆ. ಸೊ ಈ ಕಸಿ ಕಡ್ಡಿಗಳ ತಾಕುಗಳ ಸ್ಥಾಪನೆ ಆಗಿ ಅದು ಚಿಗುರು ಬಿಟ್ಟ ನಂತರ ಒಂದು ಚಿಗುರು ಬರ್ತಕ್ಕಂಥ ಸಮಯದಲ್ಲಿ ಸೊಳ್ಳೆಯ ಒಂದು ನಿಯಂತ್ರಣ ನಮಗೆ ಬಹಳ ಮುಖ್ಯವಾಗಿರ್ತದೆ. ಸೊ ಆ ಸೊಳ್ಳೆಯನ್ನು ನಾವು ನಿಯಂತ್ರಣ ಮಾಡಬೇಕು ಅಂತಂದ್ರೆ 10 ಲೀಟರ್ ನೀರಿಗೆ 6 ml ಲ್ಯಾಂಬ್ಡಾಸೈಲೋತ್ರಿನ್ ಅನ್ನೋ ಒಂದು ಇನ್ಸೆಕ್ಟಿಸೈಡ್ ನ ನಾವು ಸ್ಪ್ರೇ ಮಾಡಬೇಕಾಗ್ತದೆ. ಸೊ ಹೂ ಬಿಡುವ ಕಾಲದಲ್ಲಿ ಹೂಗೊಂಚಲುಗಳನ್ನ ಅವಾಗ ತೆಗೆಯಬೇಕಾಗ್ತದೆ ನಾವು. ಸೊ ಈ ತರ ಒಂದು ಏನೋ ಕಸಿಕಡ್ಡಿಗಳ ಸ್ಥಾಪನೆ ಹಾಗೂ ನಿರ್ವಹಣೆ ಮಾಡ್ತಾ ಬರಬೇಕು. ಹಾಗೆ ಸೆಪ್ಟೆಂಬರ್ ಇಂದ ಅಕ್ಟೋಬರ್ ತಿಂಗಳಲ್ಲಿ ಗಿಡಗಳನ್ನ ನಾವು ನೆಲದಿಂದ 1.5 ಮೀಟರ್ ಅಷ್ಟು ಸುಮಾರು ಎತ್ತರದಲ್ಲಿ ನಾವು ಈ ಒಂದು ಕಸಿಕಡ್ಡಿಗಳ ತಾಕುಗಳನ್ನ ಗಿಡಗಳನ್ನ ನಾವು ಸವರುವಿಕೆಯನ್ನ ಮಾಡಬೇಕಾಗ್ತದೆ. ಇದರಿಂದ ನಮ್ಗೆ ಅತಿ ಹೆಚ್ಚು ಚಿಗುರುಗಳನ್ನ ಮತ್ತೆ ಕವಲುಗಳನ್ನ ನಾವು ಪಡಿಬಹುದು. ಅತಿ ಹೆಚ್ಚು ಕವಲುಗಳು ಬಂದ್ರೆ ನಮಗೆ ಕಸಿಕಡ್ಡಿಗಳು ಹೆಚ್ಚಿನ ಅಂಶದಲ್ಲಿ ನಮ್ಗೆ ಸಿಗ್ತದೆ. ಸರ್, ಕಸಿಕಡ್ಡಿಗಳ ಆಯ್ಕೆ ಹಾಗೂ ತಯಾರಿ ಎಲ್ಲ ಯಾವ ರೀತಿ ಮಾಡ್ಲಿಕ್ಕಾಗ್ತದೆ? ಬಹುಮುಖ್ಯವಾಗಿ ಕಸಿಕಡ್ಡಿಗಳ ಆಯ್ಕೆ ಮತ್ತು ತಯಾರಿ ಹೇಗ್ ಮಾಡ್ಬೇಕು ಅಂದ್ರೆ ಕಸಿಕಡ್ಡಿಗೆ ಸುಮಾರು 3-5 ತಿಂಗಳ ಬೆಳವಣಿಗೆ ಮತ್ತೆ ಹೂ ಬಿಡದೇ ಇರತಕ್ಕಂತ ಪಾರ್ಶ್ವರೆಂಬೆಗಳನ್ನ ಮಾತ್ರ ನಾವು ಕಸಿಕಡ್ಡಿಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತದೆ. ಹಾಗೆ ಆಯ್ಕೆ ಮಾಡ್ಕೊಂಡಂತ ಕಸಿಕಡ್ಡಿಗಳು ಹೆಂಗಿರ್ಬೇಕು ಅಂದ್ರೆ ಉದ್ದ ಆಗಿರ್ಬೇಕು,
ಕಡ್ಡಿ ನೇರವಾಗಿರಬೇಕು, ಯಾವುದೇ ಅಂಕು ಡೊಂಕು ಇರಬಾರದು. 10-12 ಸೆಂಟಿಮೀಟರ್ ಅಷ್ಟು ಉದ್ದ ಇದ್ದು ಅದು ಕಂದು ಬಣ್ಣಕ್ಕೆ ಅದು ಪೆನ್ಸಿಲ್ನಷ್ಟು ಗಾತ್ರ ಆದ್ರೂ ಇರಬೇಕಾಗ್ತದೆ. ಮತ್ತೆ ಅಲ್ಲಿರ್ತಕ್ಕಂತ ಏನು ಮೊಗ್ಗುಗಳು ಇರ್ತವೆ ಆ ಮೊಗ್ಗುಗಳು ನಾವು ಸುಪಾವಸ್ಥೆ ಅಂದ್ರೆ ಡಾರ್ಮೆನ್ಸಿ ಸ್ಟೇಜ್ ಅಲ್ಲಿ ಇರಬೇಕು. ಅಂತ ಒಂದು ಕಸಿ ಕಡ್ಡಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಮತ್ತೆ ಬಹುಮುಖ್ಯವಾಗಿ ಕಸಿ ಕೊಂಬೆಯ ತುದಿಯಿಂದ 4-5 ಎಲೆಗಳು ಹೆಂಗಿರುತ್ತೆ ಅಂದ್ರೆ ಕಡು ಹಸಿರು ಬಣ್ಣದಿಂದ ಇರ್ತದೆ. ಅಂತ ಒಂದು ಕಸಿ ಕಡ್ಡಿಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಬಿಸಿಲು ಎಲ್ಲಿ ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚು ಬೀಳುತ್ತೆ ಅಂತ ಒಂದು ಪ್ರದೇಶಗಳಲ್ಲಿ ನಾವು ಕಸಿ ಕಡ್ಡಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಹೀಗೆ ನಾವು ಇದನ್ನ ಪ್ರೀ ಕ್ಯೂರಿಂಗ್ ಅಂತ ಕರಿತೀವಿ. ಮೊದಲನೇದಾಗಿ ಆಯ್ಕೆ ಮಾಡಿರ್ತಕ್ಕಂಥ ಕಸಿ ಕಡ್ಡಿಗಳನ್ನ ನಾವು ಒಂದು 10 ದಿನಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಎಲೆಗಳನ್ನ ನಾವು ಕತ್ತರಿಸಿ ಹಾಕ್ಬೇಕಾಗ್ತದೆ. ಸೊ 10 ದಿನದ ನಂತರ ನಮ್ಗೆ ಕಸಿ ಕಡ್ಡಿಗಳು ನಮ್ಗೆ ತಯಾರಾಗ್ತದೆ. ಈ ಕಸಿ ಕಡ್ಡಿಗಳ ಸಂಗ್ರಹಣೆ ಎಲ್ಲ ಯಾವ ರೀತಿ ಮಾಡ್ತೀವಿ? ನಾವು ಕಸಿ ಕಡ್ಡಿಗಳ ಸಂಗ್ರಹಣೆ ಅನ್ನೋದಾದ್ರೆ ಕಸಿ ಕಡ್ಡಿಗಳು ನಾವು ಬಿಸಿಲೇರಕ್ ಮುಂಚೆನೆ ನಾವು ತಾಯಿ ಗಿಡದಿಂದ ಸಿಕೇಚರ್ನ ಬಳಸಿ ನಾವು ಬೇರ್ಪಡಿಸಬೇಕಾಗ್ತದೆ. ಇದರಿಂದ ಕಸಿ ಕಡ್ಡಿಗಳನ್ನ ಒಣಗೋದನ್ನ ನಾವು ತಪ್ಪಿಸಬಹುದು. ಹಾಗೆ ಕಸಿ ಕಡ್ಡಿಯನ್ನು ತಾಯಿ ಗಿಡದಿಂದ ಬೇರ್ಪಡಿಸಿದ ನಂತರ ನಾವು ಅದನ್ನ ನೀರಿನಲ್ಲಿ ಅದ್ದಿ ಅದನ್ನ ಪಾಲಿಥೀನ್ ಚೀಲದಲ್ಲಿ ಹಾಕ್ಬಿಟ್ಟು ಕಸಿ ಕಟ್ಟುವ ಜಾಗಕ್ಕೆ ತಗೊಂಡೋಗ್ಬಹುದು. ಇಲ್ಲ ನಮ್ಮ ಕಸಿ ಕಟ್ಟುವ ಜಾಗ ದೂರದಲ್ಲಿದೆ, ನಮ್ಮ ತಾಕುಗಳು ದೂರ ಇದಾವೆ ಅನ್ನೋದಾದ್ರೆ ಒದ್ದೆ ಬಟ್ಟೆಯೊಂದಿಗೆ ನಾವು ಅಥವಾ ಪಾಲಿಥೀನ್ ಚೀಲ 100 ಕೆಜಿ ಇರ್ತಕ್ಕಂಥ ದಪ್ಪ ಪಾಲಿಥೀನ್ ಚೀಲದಲ್ಲಿ ನಾವು ಸುತ್ತಿಟ್ಕೊಂಡು ಕಸಿ ಕಡ್ಡಿಗಳನ್ನ 3-4 ದಿನದವರೆಗೆ ಸಂಗ್ರಹಿಸಿ ಇಟ್ಟು ಕೂಡ ನಾವು ಕಸಿ ಕಡ್ಡಿಗಳನ್ನ ನಾವು ಸಂಗ್ರಹಿಸಿ ಬಳಸಬಹುದು. ಅಡಿ ಸಸಿಗಳನ್ನ ಬೆಳೆಸುವ ವಿಧಾನ ಎಲ್ಲ ಯಾವ ರೀತಿ ಇದೆ? ಬಹುಮುಖ್ಯವಾಗಿ ನಾವು ಅಡಿ ಸಸಿಗಳ ಬೆಳೆಸುವಿಕೆ, ಈ ಒಂದು ಸಾಫ್ಟ್ವುಡ್ ಗ್ರಾಫ್ಟಿಂಗ್ ಮೃದುಕಾಂಡ ಕಸಿ ವಿಧಾನ ಅಂತ ಏನ್ ಕರಿತೀವಿ ನಾವು. ಕಸಿ ಕಟ್ಟಬೇಕು ಅಂದ್ರೆ ಮೊದಲನೇದಾಗಿ ನಮ್ಗೆ ಅಡಿ ಸಸಿ ಬೇಕಾಗಿರುತ್ತದೆ. ಹಾಗೆ ಕಸಿ ಕಟ್ಲಿಕ್ಕೆ ಬೇಕಾಗಿರ್ತದೆ ಕಸಿ ಕಡ್ಡಿ ಬೇಕಾಗಿರ್ತದೆ. ಈಗ ನಾನು ಆಲ್ರೆಡಿ ಹೇಳ್ದಂಗೆ ಕಸಿ ಕಡ್ಡಿಗಳನ್ನ ನಾವು ಹೇಗೆ ಬೆಳೆಸಬೇಕು, ಕಸಿ ಕಡ್ಡಿಗಳನ್ನ ಮರಗಳನ್ನ ನಾವು ಹೇಗೆ ಬೆಳೆಸಿ ಅದರ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ಹೇಳಿದೆ. ಈಗ ಅಡಿ ಸಸಿಗಳು ಬೇಕಾಗಿರ್ತದೆ. ಅಡಿ ಸಸಿಗಳನ್ನ ನಾವು ಬೆಳೆಸಬೇಕು ಅಂದ್ರೆ ಬಹುಮುಖ್ಯವಾಗಿ ಬೀಜಗಳ ಆಯ್ಕೆ ನಮ್ಗೆ ಅತಿ ಹೆಚ್ಚು ಉತ್ತಮವಾದಂತಹ ಬೀಜಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಯಾವ ತರ ಬೀಜ ಅಂತಂದ್ರೆ ಆ ಬೀಜಗಳ ಒಂದು ಗಾತ್ರ ಸುಮಾರು 6-7 ಗ್ರಾಮ್ ಇರಬೇಕಾಗ್ತದೆ. ಹಾಗೆ ಕಳೆದ ಅಂದ್ರೆ ಪ್ರೀವಿಯಸ್ ಸೀಸನ್ ಏನು ಬೀಜಗಳು ಸಿಗ್ತದೆ ಆ ಬೀಜಗಳನ್ನ ನಾವು ಅತಿ ಹೆಚ್ಚು ಬಳಸೋದ್ರಿಂದ ನಮ್ಗೆ ಒಂದು ಜರ್ಮಿನೇಷನ್ ಶೇಕಡ ಜಾಸ್ತಿ ಬರ್ತದೆ, ಮೊಳಕೆ ಹೊಡೆಯತಕ್ಕಂತ ಪ್ರಮಾಣ ಜಾಸ್ತಿ ಆಗ್ತದೆ. ಸೊ ಆ ಒಂದು ಪ್ರೀವಿಯಸ್ ಇಯರ್ ಇರ್ತಕ್ಕಂಥ ಬೀಜಗಳನ್ನ ನಾವು ನಾಟಿ ಮಾಡಬೇಕು ಅನ್ನೋದಾದ್ರೆ 2-3 ದಿನ ಆ ಬೀಜಗಳನ್ನ ನಾವು ತಕ್ಕೊಂಡು ಅದನ್ನ ಒಣಗಿಸಬೇಕು. ಸಂಪೂರ್ಣವಾಗಿ 2-3 ದಿನ ಬಿಸಿಲನ್ನು ಒಣಗಿಸಿರ್ತಕ್ಕಂಥ ಬೀಜಗಳನ್ನ ಉಪಯೋಗಕ್ಕೆ ಬಳಸ್ಕೊಳ್ಬಹುದು. ಮತ್ತೆ ಈ ಬೀಜಗಳ ಉತ್ತಮ ಗುಣಮಟ್ಟದಲ್ಲಿ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದು ಹೇಗೆ ಅನ್ನೋದಾದ್ರೆ ಈ ಅಂತ ಒಂದು ಬೀಜಗಳನ್ನ ನಾವು ಈ ಫ್ಲೋಟಿಂಗ್ ಟೆಸ್ಟ್ ಅಂತ ಕರಿತೀವಿ. ನಾವು ನೀರಿನಲ್ಲಿ ಅವನ್ನ ಬೀಜಗಳನ್ನ ಮುಳುಗಿಸ್ಬೇಕು. ಯಾವ ಬೀಜಗಳು ಏನು ಮುಳುಗ್ತವೆ ಆ ತರದ ಒಂದು ಬೀಜಗಳನ್ನ ಮಾತ್ರ ನಾವು ಉತ್ತಮವಾದ ಬೀಜಗಳಿಂದ ಆಯ್ಕೆ ಮಾಡಿಕೊಂಡು ಮೇಲ್ಗಡೆ ತೇಲ್ತಕ್ಕಂಥ ಬೀಜಗಳನ್ನ ತೆಗೆದಿಟ್ಟು ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಬೀಜಗಳ ಆಯ್ಕೆ ಮಾಡಿದ ನಂತರ ಮಣ್ಣಿನ ಮಿಶ್ರಣದ ತಯಾರಿ ಮತ್ತು ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲೆಲ್ಲ ಮಣ್ಣನ್ನು ತುಂಬಿಸುವ ವಿಧಾನದ ಬಗ್ಗೆ ಹೇಳಿ. ಈಗಾಗಲೇ ನಾವು ಬೀಜಗಳ ಆಯ್ಕೆ ಬಗ್ಗೆ ತಿಳ್ಕೊಂಡ್ವಿ. ಈಗ ಬೀಜಗಳನ್ನ ನಾವು ಎಲ್ಲಿ ಹಾಕ್ಬೇಕು ಅನ್ನೋದ್ರೆ ಪಾಲಿಥಿನ್ ಬ್ಯಾಗ್ಗಳಲ್ಲಿ ನಾವು ತುಂಬಿಸ್ಬೇಕಾಗ್ತದೆ. ಸೊ ಬೀಜಗಳನ್ನ ಹಾಕೋದಕ್ಕಿಂತ ಮೊದಲು ನಾವು ಮರಳು, ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರ ಇವು ಇಷ್ಟು 3 ಅಂಶವನ್ನು ನಾವು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡ್ಕೊಳ್ಬೇಕಾಗ್ತದೆ. ಈ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡಂತ ಒಂದು ಏನು ಪಾಟಿಂಗ್ ಮಿಕ್ಸ್ಚರ್ ಅಂತ ಏನ್ ಕರಿತೀವಿ ಅದಕ್ಕೆ 2 ಕೆಜಿ ಮಿಶ್ರಣಕ್ಕೆ 10 ಗ್ರಾಂನಷ್ಟು ಶಿಲಾರಂಜಕನ್ನ ಸೇರಿಸ್ಬಿಟ್ಟು ನಾವು ಪಾಲಿಥಿನ್ ಸೈಜ್ ಅಂದ್ರೆ ಪಾಲಿಬ್ಯಾಗ್ ಸೈಜ್ ಎಷ್ಟಿರಬೇಕು ಅಂತಂದ್ರೆ 25x15 ಸೆಂಟಿಮೀಟರ್ ಇರ್ತಕ್ಕಂಥ ಪಾಲಿಥಿನ್ ಬ್ಯಾಗ್ 300 ಗೇಜ್ ದಪ್ಪ ಇರತಕ್ಕಂತ ಒಂದು ಪಾಲಿಥಿನ್ ಬ್ಯಾಗ್ಗಳಲ್ಲಿ ನಾವು ತುಂಬಿಸಬೇಕಾಗ್ತದೆ. ಈ ಪಾಲಿಥಿನ್ ಬ್ಯಾಗ್ಗಳನ್ನ ನಾವು ಉಪಯೋಗಿಸೋಕ್ಕಿಂತ ಮೊದಲೇ ಅದರ ಒಂದು ಪಾಲಿಥಿನ್ ಬ್ಯಾಗ್ಗಳಿಗೆ ನಾವು 30-40 ರಂಧ್ರಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಏನು ನಾವು ನೀರು ಹಾಕ್ತೇವೆ ಅದೇನಾದ್ರೂ ತುಂಬಾ ಯಥೇಚ್ಛವಾಗಿ ಆತಂದ್ರೆ ಅಲ್ಲಿ ಬೀಜಗಳು ಕೊಳಿಲಿಕ್ಕೆ ಪ್ರಾರಂಭವಾಗ್ತವೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ರಂಧ್ರಗಳನ್ನ ಸಹ ಮಾಡ್ಕೊಳ್ಬೇಕಾಗ್ತದೆ. ಹೀಗೆ ಮಾಡೋದ್ರಿಂದ ಒಂದು ನೀರೇನಿರ್ತದೆ ಅದು ಉತ್ತಮವಾಗಿ ಬಸಿದು ಹೋಗೋದಕ್ಕೆ ಸಹಕಾರಿಯಾಗಿರ್ತದೆ. ಹಾಗೆ ತೊಟ್ಟೆಯಲ್ಲಿರ್ತಕ್ಕಂಥ ಒಂದು ಮಿಶ್ರಣವನ್ನು ನಾವು ಚೆನ್ನಾಗಿ ಅದುಮಿ ತುಂಬಬೇಕಾಗ್ತದೆ. ಏನ್ ಪಾಟಿಂಗ್ ಮಿಕ್ಸ್ಚರ್ ಅಂತ ಏನ್ ಕರಿತೀವಿ ಅದನ್ನು ನಾವು ಕ್ಲೀನ್ ಆಗಿ ತುಂಬಬೇಕಾಗ್ತದೆ. ಅದರಿಂದ ಫಿಸಿಕಲ್ ಸ್ಟ್ರೆಂತ್ ಅಂತ ಏನ್ ಕರಿತೀವಿ ನಾವು ಸದೃಢವಾಗಿ ಆ ಒಂದು ಸಸಿಯನ್ನ ಇಟ್ಕೊಳ್ಳಿಕ್ಕೆ ಅನುಕೂಲಕರ ಆಗಿರ್ತದೆ. ಹಾಗೆ ಚೆನ್ನಾಗಿ ತುಂಬಿರ್ತಕ್ಕಂಥ ಒಂದು ತೊಟ್ಟೆಗಳನ್ನು ಒಂದು ಮಡಿಗಳಾಗಿ ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಜೋಡಿಸ್ಕೊಂಡು ಪಾಲಿ ಬ್ಯಾಗ್ ನಾವು ಮಿಶ್ರಣ ತಯಾರು ಮಾಡಿಕೊಂಡು ಇಟ್ಕೊಳ್ಬೇಕಾಗ್ತದೆ. ಸರ್, ಈಗ ಬೀಜಗಳ ಬಿತ್ತನೆ ಬಗ್ಗೆ ಹೇಳಿ. ಸೊ ಬೀಜಗಳನ್ನ ನಾವು ಬಿತ್ತನೆ ಮಾಡಬೇಕು ಅನ್ನೋದಾದ್ರೆ ನಾವು ಒಂದು ದಿನ ಮುಂಚೆನೆ ಆ ಬೀಜಗಳನ್ನ ನಾವು ಒಂದು ದಿನ ನೀರಿನಲ್ಲಿ ನೆನೆ ಇಡಬೇಕಾಗ್ತದೆ. ಕಂಪ್ಲೀಟ್ ಆಗಿ ನಾವು ನೆನೆ ಇಟ್ಟಂತ ಬೀಜಗಳನ್ನ ನಾವು ಬಳಸಿದ್ದೇ ಆದಲ್ಲಿ ಮೊಳಕೆ ಸಮನಾಗಿರ್ತದೆ ಮತ್ತು ಶೀಘ್ರವಾಗಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಈ ರೀತಿ ನೆನೆ ಹಾಕಿದ ಬೀಜಗಳನ್ನ ನಾವು ತೇವಯುಕ್ತವಾದ ಒಂದು ಮಿಶ್ರಣ ತುಂಬಿದ ತೊಟ್ಟೆಗಳಲ್ಲಿ ಒಂದು ಅಂಗುಲ ಅಂದ್ರೆ 1-1.5 ಇಂಚು ಆಳದಲ್ಲಿ ನಾವು ಬಿತ್ತಬೇಕಾಗುತ್ತೆ. ಹಾಗೆ ಬಿತ್ತಿದ ನಂತರ ಪಾಲಿಥಿನ್ ನೆನೆಯುವ ಹಾಗೆ ನಾವು ನೀರನ್ನ ಕೊಡಬೇಕಾಗ್ತದೆ.
ಹಾಗೆ ಈ ಒಂದು ಪಾಲಿ ಬ್ಯಾಗ್ ನ ನಾವು ಏನು ಬೀಜಗಳು ಬಿತ್ತನೆ ಆದ ನಂತರ ನಾವು ಹುಲ್ಲಿನಿಂದ ಮುಚ್ಚಬೇಕು, ಅಂದ್ರೆ ಮಲ್ಚಿಂಗ್ ಅಂತ ಕರಿತೀವಿ ನಾವು. ಏನು ಒಣಗಿರ್ತಕ್ಕಂಥ ಹುಲ್ಲು ಇರ್ತದೆ ಅದರಿಂದ ನಾವು ಪಾಲಿಥಿನ್ ಬ್ಯಾಗ್ಗಳನ್ನ ನಾವು ಮುಚ್ಚಬೇಕು. ಆಗ ಮುಚ್ಚೋದ್ರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಬೇಕಾಗಿರ್ತಕ್ಕಂಥ ಟೆಂಪರೇಚರ್, ಜರ್ಮಿನೇಷನ್ ಟೆಂಪರೇಚರ್ ಬಿಲ್ಡ್ ಆಗಿ ನಮ್ಗೆ ಮೊಳಕೆ ಹೊಡಲಿಕ್ಕೆ ಆದಷ್ಟು ಅನುಕೂಲ ಆಗಿರ್ತದೆ. ಸೊ ಒಂದೇ ಒಂದು ಏನು ಜರ್ಮಿನೇಷನ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಈ ಒಂದು ಮಲ್ಚಿಂಗ್ ಅಂತ ಏನ್ ಕರಿತೀವಿ, ಈ ಒಂದು ಕ್ರಮವನ್ನು ನಾವು ಅನುಸರಿಸಬೇಕಾಗಿರ್ತದೆ. ಹಾಗೆ ನಾವು ಬೀಜ ಬಿತ್ತಿದ ನಂತರ ಪ್ರತಿನಿತ್ಯ ಸಸಿ ಮಡಿಗಳಿಗೆ ನಾವು ನೀರು ಉಣಿಸೋದು ಬಹಳ ಮುಖ್ಯವಾಗಿರ್ತದೆ. ಹಾಗೆ ಮಳೆ ಬರುವಾಗ ಏನಾದರೂ ನೀರುಣಿಸುವ ಅವಶ್ಯಕತೆ ಇರೋದಿಲ್ಲ. ಹಾಗೆ ಬಿತ್ತಿದ ಬೀಜಗಳು ಸುಮಾರು 15ರಿಂದ 20 ದಿನಗಳಲ್ಲಿ ಮೊಳಕೆ ಹೊಡೆಯಲಿಕ್ಕೆ ಪ್ರಾರಂಭ ಆಗ್ತದೆ. ಆ ಮೊಳಕೆ ಕಂಡು ಒಂದು 15-20 ದಿನ ಆದ ನಂತರ ಒಂದು 3-4 ದಿನ ಬಿಟ್ಟು ಅಲ್ಲಿ ಏನ್ ನಾವು ಹಾಕಿರ್ತಕ್ಕಂತ ಒಂದು ಮಲ್ಚಿಂಗ್ ಅಂತ ಏನ್ ಕರಿತೀವಿ ಅದನ್ನೆಲ್ಲ ನಾವು ತೆಗೆದು ಸಸಿಗಳನ್ನ ಬೆಳಿಲಿಕ್ಕೆ ಬಿಡಬೇಕಾಗ್ತದೆ. ಸರ್, ಈಗ ಅಡಿ ಸಸಿಗಳ ನಿರ್ವಹಣೆ, ನೀರು ಉಣಿಸುವಿಕೆ ಇದ್ರ ಬಗ್ಗೆ ಎಲ್ಲ ಹೇಳಿ. ಬಹುಮುಖ್ಯವಾಗಿ ಅಡಿ ಸಸಿಗಳ ನಿರ್ವಹಣೆ ಅಂತ ಬಂದಿದೆ ಆದ್ರೆ ನಾವು ಮಳೆಗಾಲದಲ್ಲಿ ಅಡಿ ಸಸಿಗಳ ಏನಿರ್ತದೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಆದಾಗ ನಾವು ಏನ್ ಪಾಲಿಬ್ಯಾಗ್ ಗಳು ಇರ್ತಕ್ಕಂಥ ಸೈಡ್ಸ್ ನ ನಾವು ಅಂದ್ರೆ ತೊಟ್ಟೆಗಳ ಬದಿಗಳನ್ನ ನಾವು ಅಮ್ಕಬೇಕಾಗ್ತದೆ. ಆ ಅಮ್ಕೋದ್ರಿಂದ ಏನಾಗ್ತದೆ, ಪಾಲಿಬ್ಯಾಗ್ ಅಲ್ಲಿ ಇರ್ತಕ್ಕಂಥ ಹೆಚ್ಚುವರಿ ನೀರು ಬಸಿದು ಹೋಗಿ ಸಸಿಗಳು ಕೊಳೆಯೋದನ್ನ ನಿಲ್ಲಿಸ್ತದೆ. ಹಾಗೆ ಸಸಿಗಳು ಬುಡಕೊಳೆ ರೋಗವನ್ನ ನಾವು ಎದುರ್ಕಾಣಬಹುದು. ಆ ಒಂದು ಬುಡಕೊಳೆ ರೋಗಕ್ಕೆ ನಾವು 1% ಬೋರ್ಡೋ ದ್ರಾವಣವನ್ನು ಸಹ ಸ್ಪ್ರೇ ಮಾಡಬೇಕಾಗಿರ್ತದೆ, ಅಥವಾ 0.1% ಕಾರ್ಬನ್ ಡೈಜಿಮ್ ದ್ರಾವಣವನ್ನ 10 ದಿನಗಳ ಅಂತರದಲ್ಲಿ ಸಿಂಪಡಿಸೋದ್ರಿಂದ ಸಸಿಗಳ ಒಂದು ಬುಡಕೊಳೆ ರೋಗವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಹಾಗೆ ನೋಡೋದಾದ್ರೆ ಮಳೆಗಾಲದಲ್ಲಿ ಬೀಜ ಬಿತ್ತನೆ ಮಾಡಿದ್ರೆ ಆದ್ರೆ ಇಂಥ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಒಂದ್ ವೇಳೆ ಬಿತ್ತಲೇಬೇಕಾದ ಸಂದರ್ಭದಲ್ಲಿ ನಾವು ಮಳೆಗಾಲದಲ್ಲಿ ನರ್ಸರಿ ಮಡಿಗಳಿಗೆ ಮಳೆಯಿಂದ ನಾವು ರಕ್ಷಣೆ ಸಹ ಕೊಡಬೇಕಾಗಿರ್ತದೆ. ಸೊ ಹಾಗೆ ನರ್ಸರಿ ಗಿಡಗಳಿಗೆ ಮುಂದೆ ಬರುವಂತಹ ಕೀಟಗಳು ಸಹ ಲೈಕ್ ಏನೋ ಈ ಸಿಂಪಡಣೆ ಕ್ರಮಗಳನ್ನ ನಾವು ಮಾಡಬೇಕಾಗಿರ್ತದೆ. ಅಲ್ಲಿ ಏನೋ ಈ ಟೀ ಮಸ್ಕಿಟೋ ಬಗ್, ಚಾಸೊಳ್ಳೆ ಒಂದು ನಿಯಂತ್ರಣ ಸಹ ಮಾಡಬೇಕಾಗಿರ್ತದೆ. ಹಾಗೆ ನಾವು ಅಡಿಗಿಡದಲ್ಲಿ ಬರ್ತಕ್ಕಂತ ಮುಖ್ಯ ಕಾಂಡದಿಂದ ಏನೋ ಬ್ರಾಂಚಸ್ ಅಂತ ಕರಿತೀವಿ, ಅಡ್ಡರೆಂಬೆಗಳು, ಆ ಒಂದು ಅಡ್ಡರೆಂಬೆಗಳನ್ನ ಸಹ ನಾವು ಆಗಾಗ್ಗೆ ತೆಗಿತಾ ಇರಬೇಕಾಗ್ತದೆ. ಸುಮಾರು 1.5 ರಿಂದ 2 ತಿಂಗಳ ಒಂದು ಅವಧಿಯಲ್ಲಿ ಈ ಒಂದು ಅಡಿಸಸಿ ಅಂದ್ರೆ ರೂಟ್ ಸ್ಟಾಕ್ ಅಂತ ಏನ್ ಕರಿತೀವಿ ಅದು ಒಂದು 25ರಿಂದ 30 ಸೆಂಟಿಮೀಟರ್ ಎತ್ತರ ಬೆಳೆದು ಅದು ಅಡಿಸಸಿಗಳು ಕಸಿ ಕಟ್ಟೋದಿಕ್ಕೆ ನಮ್ಗೆ ತಯಾರಾಗ್ತದೆ. ಗೇರು ಗಿಡದಲ್ಲಿ ಕಸಿ ಕಟ್ಟುವ ವಿಧಾನ ಸಾಮಾನ್ಯ ಇದೆ. ಅದರಲ್ಲಿ ಮೃದುಕಾಂಡ ಕಸಿ ವಿಧಾನ ಅಂದ್ರೆ ಯಾವ ರೀತಿ ಬರುತ್ತೆ ಸರ್? ಮೃದುಕಾಂಡ ಕಸಿ ವಿಧಾನ ಅನ್ನೋದಾದ್ರೆ ನಾವು ಬಳಸ್ತಕ್ಕಂತ ಒಂದು ಏನು ಅಡಿಸಸಿ ಅಂತ ಏನ್ ಕರಿತೀವಿ ಅದರ ಒಂದು ಕಾಂಡ ಮೃದುವಾಗಿರುತ್ತೆ. ಆ ಒಂದು ಸಮಯದಲ್ಲಿ ನಾವು ಈ ಒಂದು ಕಸಿ ಕಡ್ಡಿಯನ್ನ ಜೋಡಣೆ ಮಾಡ್ತೇವೆ. ಈ ಒಂದು ಕ್ರಮಕ್ಕೆ ನಾವು ಮೃದುಕಾಂಡ ಕಸಿ ವಿಧಾನ ಅಂತ ಕರಿತೀವಿ. ಸೊ ನಾವು ಈಗಾಗಲೇ ಹೇಳ್ದಂಗೆ ಒಂದು ಮೃದುಕಾಂಡ ಕಸಿ ವಿಧಾನ ನಾವು ಮಾಡಬೇಕು ಅಂದ್ರೆ ಒಂದು ಸಯಾನ್ ಸ್ಟಿಕ್ ಬೇಕು, ಮತ್ತೆ ರೂಟ್ ಸ್ಟಾಕ್ ಬೇಕು. ಸೊ ರೂಟ್ ಸ್ಟಾಕ್ ನಾವು ಹೇಗೆ ರೈಸ್ ಮಾಡಬೇಕು, ಹಾಗೆ ಸಯಾನ್ ಸ್ಟಿಕ್ ಅಂತಂದ್ರೆ ನಾವು ಕಸಿ ಕಡ್ಡಿಗಳನ್ನ ನಾವು ಎಲ್ಲಿಂದ ತರಬೇಕು, ಅವು ಹೇಗೆ ಯಾವ ಒಂದು ಗುಣಮಟ್ಟದಲ್ಲಿ ಇರಬೇಕು ಅಂತ ನೋಡಿದ್ವಿ. ಈಗ ಮೃದುಕಾಂಡ ಕಸಿ ವಿಧಾನ ಹೇಗೆ ಮಾಡೋದು ಅನ್ನೋದು ನೋಡೋದಾದ್ರೆ ಅದರಲ್ಲಿ ಅಡಿ ಸಸಿನ ನಾವು ಈ ಒಂದು ಕಸಿ ಕಟ್ಟೋದಕ್ಕಿಂತ ಮುನ್ನ ನಾವು ಅದನ್ನ ತಯಾರಿ ಮಾಡ್ಕೊಳ್ಬೇಕಾಗ್ತದೆ. ಅಡಿ ಸಸಿಯ ತಯಾರಿಯನ್ನು ನಾವು ಮಾಡೋದಾದ್ರೆ ಈ ಕಸಿ ಕಟ್ಟೋಕೆ ಒಂದು ಏನೋ ಕಾರ್ಯವನ್ನು ನಾವು ನೆರಳಿನ ಆಶ್ರಯದಲ್ಲಿ ಮಾಡಬೇಕಾಗ್ತದೆ. ಸೊ ನಾವು ಈಗ ಅಡಿಸಸಿಯನ್ನ ಬೆಳೆಸಿರ್ತಕ್ಕಂಥ ಅಡಿಸಸಿಯನ್ನ ಒಂದು ಕಡೆ ತಗೊಂಡ್ ಬಂದ್ಮೇಲೆ ಅಲ್ಲಿ ಇರ್ತಕ್ಕಂತ ಒಂದು ಅಡಿಸಸಿಯಲ್ಲಿ ಬೆಳೆದಿರ್ತಕ್ಕಂತ ಏನು ಒಂದು ಜೊತೆ ಕೆಳಗೆ ಬೆಳೆದಿರ್ತಕ್ಕಂಥ ಎಲೆಗಳನ್ನ ನಾವು ಬಿಟ್ಟು ಇನ್ ಮೇಲೆ ಉಳಿದ ಎಲ್ಲಾ ಎಲೆಗಳನ್ನ ಈ ಒಂದು ಸಿಕೆಚರಿಂದ ನಾವು ಎಲೆಗಳನ್ನ ತೆಗಿಬೇಕಾಗ್ತದೆ. ಸೊ ಆ ಒಂದು ತೆಗೆದಂತ ಎಲೆಗಳನ್ನ ಬದಿಗೆ ಇಟ್ಬಿಟ್ಟು ಗಿಡದ ಒಂದು ಬುಡದಿಂದ ಒಂದು 15ರಿಂದ 20 ಸೆಂಟಿಮೀಟರ್ ಎತ್ತರದಲ್ಲಿ ಆ ಒಂದು ಮೃದು ಕಾಂಡ ಭಾಗ ಮೆದುವಾಗಿರ್ತದೆ. ಆ ಒಂದು ಭಾಗದಲ್ಲಿ ನಾವು ಅಡ್ಡವಾಗಿ ಕತ್ತರಿಸಿ ನಾವು ಮೇಲ್ಗಡೆ ಇರತಕ್ಕಂತ ಭಾಗವನ್ನು ತೆಗೆದುಹಾಕಬೇಕಾಗ್ತದೆ. ಹಾಗೆ ಕತ್ತರಿಸಿದ ಭಾಗದಿಂದ ಸುಮಾರು ನಾವು 6ರಿಂದ 7 ಸೆಂಟಿಮೀಟರ್ ಆಳದಷ್ಟು ನಾವು ಕೆಳಗಡೆ ಒಂದು ವರ್ಟಿಕಲ್ ಆಗಿ ಒಂದು ಸೀಳ್ನ ಕೊಡಬೇಕಾಗ್ತದೆ. ಹೀಗೆ ಅಡಿ ಸಸಿಯನ್ನ ನಾವು ಕಸಿ ಕಟ್ಟಲಿಕ್ಕೆ ನಾವು ತಯಾರಿಯನ್ನು ಮಾಡಬೇಕಾಗಿರ್ತದೆ. ಕಸಿ ಕಡ್ಡಿ ತಯಾರಿಯ ಹಾಗೂ ಕಸಿ ಕಟ್ಟುವಿಕೆಯ ಮುಂದಿನ ಹಂತವನ್ನು ಹೇಳಿ. ಬಹಳ ಮುಖ್ಯವಾಗಿ ಈಗ ಅಡಿ ಸಸಿ ತಯಾರಾದ ನಂತರ ಕಸಿ ಕಡ್ಡಿಯನ್ನ ನಾವು ತಯಾರು ಮಾಡ್ಕೊಳ್ಬೇಕಾಗುತ್ತೆ. ಈ ಕಸಿ ಕಡ್ಡಿಯನ್ನ ನಾವು ತಯಾರು ಮಾಡಬೇಕಾದ್ರೆ ಕಸಿ ಕಡ್ಡಿ ಮತ್ತು ಈ ಅಡಿ ಸಸಿಯ ಒಂದು ಗಾತ್ರ ನಾವು ಹೊಂದಿಸಬೇಕಾಗಿರ್ತದೆ. ಸೊ ಅದಕ್ಕಾಗಿ ಕೆಲವಾರು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಅಡಿಗಿಡಕ್ಕೆ ಹೊಂದಕ್ಕಂತ ಕಸಿ ಕಡ್ಡಿಗಳನ್ನ ಆರಿಸ್ಕೊಂಡು ಅದರ ಉದ್ದ ಸುಮಾರು 10ರಿಂದ 15 ಸೆಂಟಿಮೀಟರ್ ಮೇಲಿರ್ತದೆ. ಅದನ್ನ ನಾವು ತಗ್ಗಿಸ್ಕೊಳ್ಬೇಕಾಗತ್ತೆ. 8ರಿಂದ 10 ಸೆಂಟಿಮೀಟರ್ ತಗ್ಗಿಸ್ಕೊಂಡು ನಾವು ಆ ಕಸಿ ಕಡ್ಡಿಯ ಒಂದು ಬುಡಭಾಗದಲ್ಲಿ ಎರಡು ಬದಿಗೆ ಸಮನಾಗಿ ಆಕಾರ ಅಂದ್ರೆ ವಿ ಆಕಾರದಲ್ಲಿ 6ರಿಂದ 7 ಸೆಂಟಿಮೀಟರ್ ನಷ್ಟು ಎರಡೂ ಬದಿಯಲ್ಲಿ ನಾವು ಕೆತ್ತಬೇಕಾಗಿರ್ತದೆ. ಆ ಕೆತ್ತದಾಗ ನಮ್ಗೆ ವಿ ಒಂದು ಆಕಾರದಲ್ಲಿ ಕಸಿ ಕಡ್ಡಿ ತಯಾರಾಗ್ತದೆ. ಅದನ್ನ ಸೀಳಿದ ಅಡಿ ಕಸಿಯ ಕಾಂಡ ಭಾಗಕ್ಕೆ ನಾವು ಸೇರಿಸಬೇಕಾಗಿರ್ತದೆ. ಹೀಗೆ ಸೇರಿಸುವಾಗ ಕಸಿ ಕಡ್ಡಿ ಹಾಗೂ ಅಡಿ ಸಸಿಯ ಒಂದು ಬದಿಗೆ ಅಟ್ಲೀಸ್ಟ್ ಅಂದ್ರೆ ಒಂದ್ ಕಡೆ ಆದ್ರೂ ಅದು ಜೋಡಣೆ ಆಗ್ಬೇಕಾಗಿರ್ತದೆ. ಆ ಜೋಡಣೆ ಆಗ್ಲಿಲ್ಲ ಅಂತಂದ್ರೆ ಕಸಿ ಕಡ್ಡಿ ಏನ್ ನಾವು ಕಟ್ಟಿರ್ತೀವಿ ಅದು ಯಶಸ್ವಿ ಆಗೋದಿಲ್ಲ.
ಕೆಲವೊಮ್ಮೆ ಕಸಿ ಕಡ್ಡಿಗಳು ದಪ್ಪ ಇದ್ದು ಬೇರು ಸಸಿಗಳ ಕಾಂಡ ತೆಳ್ಳಗಿರುತ್ತದೆ. ಆ ಎರಡು ಬದಿಗೆ ನಾವು ಸರಿಯಾಗಿ ಹೊಂದಸಕ್ ಆಗೋದಿಲ್ಲ. ಅದಕ್ಕಾಗಿ ನಾವು ಕನಿಷ್ಠ ಒಂದು ಭಾಗದಲ್ಲಾದ್ರೂ ಹೊಂದುವಂತೆ ನಾವು ನೋಡ್ಕೊಳ್ಬೇಕಾಗಿರ್ತದೆ. ಈ ರೀತಿ ಜೋಡಿಸಿದ ಭಾಗ ಏನಿರ್ತದೆ ಕಸಿ ಭಾಗ, ಆ ಒಂದು ಭಾಗವನ್ನು ನಾವು ಏನೋ ಪಾಲಿಥಿನ್ ಪಟ್ಟಿಯ ಸಹಾಯದಿಂದ ಬಿಗಿಯಾಗಿ ಕಟ್ಟಿರ್ಬೇಕಾಗ್ತದೆ. ಅದಕ್ಕೆ ಉಪಯೋಗಿಸ್ತಕ್ಕಂಥ ಪಾಲಿಥಿನ್ ಏನೋ ಪಟ್ಟಿ ಅಟ್ಲೀಸ್ಟ್ 100 ಗೇಜ್ ನಷ್ಟು ಇರಬೇಕು. 2 ಸೆಂಟಿಮೀಟರ್ ಅಗಲ ಹಾಗೂ 30 ಸೆಂಟಿಮೀಟರ್ ಉದ್ದ ಇರಬೇಕಾಗುತ್ತೆ. ಈ ಕಸಿ ಕಟ್ಟಿದ ನಂತರ ನಾವು ಆ ಭಾಗ ಒಣಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು 200 ಗೇಜಿನ ಪಾಲಿಥಿನ್ ಒಂದು ಚೀಲವನ್ನ ಅಥವಾ ಪೆಪ್ಸಿ ಕ್ಯಾಪ್ ಅಂತ ಏನ್ ಕರಿತೀವಿ ಅದನ್ನ ಕಸಿ ಕಡ್ಡಿ ಮೇಲ್ಗಡೆಗೆ ಟೋಪಿ ಅಂತ ನಾವು ಹಾಕ್ಬೇಕಾಗ್ತದೆ. ಇದು ಏನಕ್ಕೆ ಸಹಕಾರಿಯಾಗುತ್ತೆ ಅಂದ್ರೆ ಇದರಿಂದ ಕಸಿ ಕಡ್ಡಿಯಲ್ಲಿ ಬರ್ತಕ್ಕಂಥ ಚಿಗುರು ಆದಷ್ಟು ಬೇಗ ಬರೋದಕ್ಕೆ ಪ್ರಾರಂಭವಾಗ್ತದೆ. ಹಾಗೆ ಕಸಿ ಕಟ್ಟಿದ ಗಿಡಗಳನ್ನು ನಾವು 2 ರಿಂದ 3 ವಾರಗಳ ಕಾಲ ನಾವು ನೆರಳಿನ ಆಶ್ರಯದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇದರಿಂದ ಮೊಗ್ಗುಗಳಿಂದ ಹೆಚ್ಚಿನ ಚಿಗುರು ಬರೋದಕ್ಕೆ ಅನುಕೂಲ ಆಗ್ತದೆ. ಹಾಗೆ 2 ರಿಂದ 3 ವಾರಗಳ ನಂತರ ಕಸಿ ಕಡ್ಡಿಯ ಮೇಲೆ ಇರ್ತಕ್ಕಂಥ ಪಾಲಿಥಿನ್ ಏನು ನಾವು ಕ್ಯಾಪ್ ಅಂತ ಏನ್ ಕರಿತೀವಿ ಆ ಟೋಪಿನ್ ತೆಗೆದು ಆ ಗಿಡಗಳನ್ನ ಬೆಳಕಿರೋ ಜಾಗಕ್ಕೆ ನಾವು ಇಡಬೇಕಾಗಿರ್ತದೆ. ಸೊ ಯಶಸ್ವಿ ಕಸಿ ಗಿಡಗಳು ಅಂತಂದ್ರೆ 3 ರಿಂದ 4 ವಾರಗಳಿಗೆ ಬೆಳವಣಿಗೆಯನ್ನ ನಮ್ಗೆ ತೋರಿಸ್ಬಿಡ್ತವೆ. ಹಾಗೆ 3 ರಿಂದ 4 ವಾರಗಳಲ್ಲಿ ಸುಮಾರು ಒಂದು 70 ರಿಂದ 80% ಗಿಡಗಳು ಚಿಗುರು ಹೊಡೆಯಕ್ಕೆ ಸಹ ನಮಗೆ ಕಾಣಿಸ್ತದೆ. ಸೊ ಕಸಿ ಗಿಡಗಳ ಯಶಸ್ಸು ಒಟ್ಟಾರೆ ಹೇಳ್ಬೇಕಂದ್ರೆ ಅಡಿ ಸಸಿಗಳ ಒಂದು ಬೆಳವಣಿಗೆ ಆಗಿರ್ಬೋದು, ಅಥವಾ ಕಸಿ ಕಡ್ಡಿಗಳ ಆಯ್ಕೆ ಆಗಿರ್ಬೋದು, ಅಥವಾ ಕಸಿ ಕಟ್ಟುವ ಒಂದು ವಿಧಾನ ಹಾಗೂ ಕಸಿ ಕಟ್ಟುವವರ ಒಂದು ಕೌಶಲ್ಯತೆ, ಹಾಗೆ ಕಸಿ ಕಟ್ಟುವ ಕಾಲ, ಆರ್ದ್ರತೆ, ಉಷ್ಣಾಂಶ ಇತ್ಯಾದಿ ಇವೆಲ್ಲನೂ ಸಹ ಏನು ಕಸಿ ಕಟ್ಟುವಕ್ಕೆ ಒಂದು ಅವಲಂಬಿತವಾಗಿರುತ್ತದೆ. ಸೊ ನಾವು ಒಟ್ಟಾರೆ ನಾವು ನೋಡಿದರೆ ಸಾಮಾನ್ಯವಾಗಿ 65 ರಿಂದ 70% ವರೆಗೂ ನಾವು ಯಶಸ್ಸನ್ನ ಪಡಿಬಹುದಾಗಿರುತ್ತದೆ. ಈಗ ನರ್ಸರಿಯಲ್ಲಿ ಕಸಿ ಗಿಡಗಳ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡಬಹುದು? ಈಗ ನಾವು ಮೃದುಕಾಂಡ ಕಸಿ ವಿಧಾನ ನಾವು ಮುಗಿಸಿ ನಾವು ನರ್ಸರಿಯಲ್ಲಿ ಈಗ ಮುಂದಿನ ಹಂತಕ್ಕೆ ಬಂದ್ರೆ ಅದರ ಕಸಿ ಕಟ್ಟಿದ ನಂತರ ನಾವು ಮಾಡ್ತಕ್ಕಂಥ ನಿರ್ವಹಣಾ ಕ್ರಮಗಳು ಯಾವ್ಯಾವು. ಸೊ ನಾವು ನಿರ್ವಹಣಾ ಕ್ರಮಗಳು ಮಾಡಬೇಕು ಅನ್ನೋದೇ ಆದ್ರೆ ಈ ಒಂದು ಕಸಿ ಗಿಡಗಳ ಒಂದು ಜೋಡಿಸಿ ಇರ್ತಕ್ಕಂಥ ಮಡಿಗಳಿಗೆ ನಾವು ಆ ಮಡಿಗಳನ್ನ ಮಾಡೋಕ್ಕಿಂತ ಮುಂಚೆ ನಾವು ಕೆಳಗಡೆಗೆ ಮಲ್ಚಿಂಗ್ ಅಥವಾ ಪಾಲಿಥಿನ್ ಶೀಟ್ ಹಾಕೊಳ್ಬೇಕಾಗ್ತದೆ. ಯಾಕೆ ಅಂತಂದ್ರೆ ಈ ಒಂದು ಕಸಿ ಗಿಡಗಳಿಂದ ಬೇರೆ ಏನ್ ಬೆಳೆಯುತ್ತೆ ಅದು ಕೆಳಗಡೆ ಭೂಮಿಯಲ್ಲಿ ಹೋಗದಂತೆ ತಡೆಯಲಿಕ್ಕೆ ಅನುಕೂಲ ಆಗಿರುತ್ತದೆ. ಹಾಗೆ ಗಿಡಗಳನ್ನು ಬಹಳ ದಿವಸದವರೆಗೆ ನರ್ಸರಿ ಇಡಬೇಕಾದ್ರೆ 1-2 ಬಾರಿ ನಾವು ಗಿಡಗಳನ್ನ ಸ್ಥಳಾಂತರಗೊಳಿಸಬೇಕಾಗ್ತದೆ. ಯಾಕೆಂದ್ರೆ ಇದರಿಂದ ಎಲ್ಲಾ ಕಸಿ ಗಿಡಗಳ ಒಂದು ಬೆಳವಣಿಗೆ ಸಮರ್ಪಕವಾಗಿರ್ತದೆ ಅಂತ ಅಂದ್ಬಿಟ್ಟು ನಾವು ಗಿಡಗಳನ್ನ ಅದ್ಲಿ ಬದ್ಲಿ ಮಾಡಿ ಇಡಬೇಕಾಗ್ತದೆ. ಸೊ ಬೇಸಿಗೆಯಲ್ಲಿ ನಾವು ಕಸಿ ಕಡ್ಡಿಗಳಿಗೆ ನೆರಳಿನ ಒಂದು ಆಶ್ರಯವನ್ನು ಕೊಡೋದು ಅತಿ ಹೆಚ್ಚು ಸೂಕ್ತವಾಗಿರುತ್ತದೆ. ಅದಕ್ಕೆ ನಾವು 35 ರಿಂದ 50% ನೆರಳಿನ ಒಂದು ಪ್ರಮಾಣವನ್ನು ಕೊಡಬೇಕಾಗ್ತದೆ. ಅದಕ್ಕೆ ಶೇಡ್ ನಟ್ಸ್ ಬಳಸಿ ನೆರಳನ್ನ ಕೊಡಬಹುದು. ಹೀಗೆ ನೋಡಿದ್ರೆ ಮಳೆ ಏನಾದ್ರು ಬರ್ದೇ ಹೋದ್ರೆ ಗಿಡಗಳಿಗೆ ಅಟ್ಲೀಸ್ಟ್ ದಿನಕ್ಕೆ ಒಂದ್ಸರಿ ಆದ್ರೂ ನಾವು ಅದಕ್ಕೆ ನೀರುಗಳನ್ನ ಹಾಕ್ಬೇಕಾಗ್ತದೆ. ಹಾಗೆ ಮಳೆಗಾಲದಲ್ಲಿ ಅತಿ ಹೆಚ್ಚು ಏನಾದ್ರೂ ಮಳೆ ಬಂದು ಅದರಲ್ಲಿ ತುಂಬಿರ್ತಕ್ಕಂಥ ಪಾಲಿಬ್ಯಾಗ್ ಅಲ್ಲಿ ಇರ್ತಕ್ಕಂಥ ನೀರನ್ನು ನಾವು ಆಗಾಗ್ಗೆ ಅದನ್ನ ತೆಗಿತಾ ಇರಬೇಕಾಗ್ತದೆ. ಹಾಗೆ ಈಗ ಆಗ್ಲೇ ಹೇಳ್ದಂತೆ ನಾವು ಬುಡಕೊಳೆ ರೋಗ ಅನ್ನೋದು ಈ ನರ್ಸರಿಗಳಲ್ಲಿ ಬರ್ತಕ್ಕಂಥದ್ದು ಸರ್ವಸಾಮಾನ್ಯ. ಅದಕ್ಕೆ ಸೂಕ್ತವಾದ ಒಂದು ಶಿಲೀಂಧ್ರನಾಶಕಗಳನ್ನ ಸಹ ಸಿಂಪಡಿಸಬೇಕಾಗುತ್ತದೆ. ಹಾಗೆ ಕೀಟಗಳ ನಿಯಂತ್ರಣಕ್ಕೆ ಕೀಟನಾಶಕಗಳ ಉಪಯೋಗ ಕೂಡ ಅಗತ್ಯ ಇರ್ತದೆ. ಹಾಗೆ ಅಡಿಗಿಡದಲ್ಲಿ ಬರ್ತಕ್ಕಂಥ ಏನು ಚಿಗುರುಗಳು ಹಾಗೂ ಕಸಿ ಕೊಂಬೆಯಲ್ಲಿ ಬರ್ತಕ್ಕಂಥ ಹೂಗೊಂಚಲುಗಳನ್ನ ನಾವು ನರ್ಸರಿಯಲ್ಲಿ ಆಗಾಗ್ಗೆ ತೆಗಿತಾ ಇರಬೇಕು. ಇದರಿಂದ ಸಸಿಗಳು ಅತಿ ಹೆಚ್ಚು ಸದೃಢವಾಗಿ ಬೆಳಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹಾಗೆ ಕಸಿ ಕಟ್ಟಿದ ಒಂದು 4 ರಿಂದ 5 ತಿಂಗಳ ನಂತರ ಕಸಿ ಕಟ್ಟಿದ ಭಾಗದಲ್ಲಿನ ಪಾಲಿಥಿನ್ ಪಟ್ಟಿ ಏನ್ ನಾವು ಜಾಯಿಂಟ್ ಮಾಡೋದಕ್ಕೆ ಕಟ್ಟಿರ್ತೀವಿ ಅದನ್ನ ತೆಗೆದುಹಾಕ್ಬೇಕು. ಇಲ್ಲದಿದ್ರೆ ಈ ಕಸಿ ಕಟ್ಟಿದ ಭಾಗ ನಮ್ಮ ಒಂದು ಏನೋ ಸಸಿಗಳ ಒಂದು ಬೆಳವಣಿಗೆ ಕುಂಠಿತ ಆಗ್ಬಿಡುತ್ತೆ. ಸೊ ನಾವು ಒಂದು ಪಾಲಿಥಿನ್ ಸ್ಟ್ರಿಪ್ ಏನ್ ಕಟ್ಟಿರ್ತೀವಿ ಅದನ್ನ ಸುಮಾರು 4 ರಿಂದ 5 ತಿಂಗಳ ನಂತರ ತೆಗೆದುಹಾಕ್ಬೇಕಾಗಿರುತ್ತದೆ. ಸರ್, ಈ ರೀತಿ ಕಸಿ ಕಟ್ಟಿದ ಗಿಡಗಳು ಯಾವಾಗ ನಾಟಿಗೆ ಯೋಗ್ಯವಾಗ್ತದೆ ಅಥವಾ ಎಷ್ಟು ಸಮಯ ಬೇಕು ನಾಟಿ ಮಾಡ್ಲಿಕ್ಕೆ? ಸೊ ಈ ಒಂದು ಗೇರು ನರ್ಸರಿ ಅಂತ ಬಂದ್ರೆ ಒಂದು ಯೋಗ್ಯತೆಯಾಗಿರ್ತಕ್ಕಂತ ಒಂದು ಕಸಿ ಸಸಿಗಳನ್ನ ನೋಡಿದ್ರೆ 5 ತಿಂಗಳು ಮೇಲ್ಪಟ್ಟಿರ್ಬೇಕಾಗಿರ್ತದೆ. ಈ 5 ತಿಂಗಳು ಮೇಲ್ಪಟ್ಟ ಒಂದು ಕಸಿ ಗಿಡಗಳನ್ನು ನಾವು ನಾಟಿಗೆ ಬಳಸ್ಕೊಳ್ಬೇಕಾಗ್ತದೆ. ಸೊ ನಾಟಿಗೆ ಸೂಕ್ತವಾದ ಕಸಿ ಗಿಡಗಳು ಸುಮಾರು ಏನಿಲ್ಲ ಅಂದ್ರೂ 30 ಸೆಂಟಿಮೀಟರ್ ಇಂದ 35 ಸೆಂಟಿಮೀಟರ್ ಅದರ ಒಂದು ಬೆಳವಣಿಗೆ ಆಗಿರುತ್ತದೆ. ಅದೇ ಒಂದು ಸಸಿ ಗಿಡಗಳು 4 ರಿಂದ 5 ಸಂಪೂರ್ಣವಾಗಿ ನಾವು ಕಾಣುತ್ತೆ, ಎಲೆಗಳು ಚೆನ್ನಾಗಿ ಬೆಳೆದಿರುತ್ತದೆ. ಸೊ ಕಸಿ ಕಟ್ಟಿದ ಭಾಗ ನಾವು ನೋಡೋದಾದ್ರೆ ಬೇರೆ ಬುಡದಿಂದ ಅಂದ್ರೆ ರೂಟ್ ಸ್ಟಾಕ್ ಇಂದ ನಮ್ಗೆ 15 ರಿಂದ 20 ಸೆಂಟಿಮೀಟರ್ ಎತ್ತರದಲ್ಲಿರುತ್ತೆ. ಇವಿಷ್ಟು ನಾವು ಅಂಶಗಳನ್ನ ನಾವು ನೋಡ್ಕೊಳ್ಬೇಕಾಗ್ತದೆ. ಸರ್, ಸಾಮಾನ್ಯವಾಗಿ ಕಸಿ ಮಾಡ್ಲಿಕ್ಕೆ ತಗೊಳ್ಳುವಂತ ವೆಚ್ಚ ಎಷ್ಟು? ಒಟ್ಟಾರೆ ನಾವು ಈ ಗೇರು ನರ್ಸರಿಯಲ್ಲಿ ನೋಡೋದಾದ್ರೆ ಸಾಮಾನ್ಯವಾಗಿ ನಾವು 65 ರಿಂದ 70% ನಾಟಿಗೆ ಯೋಗ್ಯವಾಗಿರ್ತಕ್ಕಂಥ ಕಸಿ ಗಿಡಗಳು ಪಡೆಯುವ ಒಂದು ಅಂದಾಜಿನಂತೆ ಒಂದು ಕಸಿ ಗಿಡಗಳನ್ನು ತಯಾರಿಸಲು ಸಾಮಾನ್ಯವಾಗಿ 30 ರಿಂದ 35 ರೂಪಾಯಿ ಖರ್ಚುಗಳು ತಗುಲ್ತದೆ.
ಇದುವರೆಗೆ ಗೇರು ಬೆಳೆಯಲ್ಲಿ ಮೃದುಕಾಂಡ ಕಸಿ ವಿಧಾನ ಹಾಗೂ ನರ್ಸರಿ ನಿರ್ವಹಣೆ ಕುರಿತು ಮಾಹಿತಿ ನೀಡಿದ ಪುತ್ತೂರಿನ ಭಾರತೀಯ ಗೇರು ಸಂಶೋಧನಾ ನಿರ್ದೇಶನಾಲಯದ ವಿಜ್ಞಾನಿಯಾದ ಮಂಜೇಶ್ ಜಿಯನ್ ಅವರೇ, ನಿಮಗೆ ನಮ್ಮ ಆಕಾಶವಾಣಿಯ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಗೇರು ಬೆಳೆಯಲ್ಲಿ ಮೃದುಕಾಂಡ ಕಸಿ ವಿಧಾನ ಹಾಗೂ ನರ್ಸರಿ ನಿರ್ವಹಣೆ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ವಿಜ್ಞಾನಿಗಳಾದ ಡಾಕ್ಟರ್ ಮಂಜೇಶ್ ಜಿಯನ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.